ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜೈಶಂಕರ್ ಚಾರು ವಿರುದ್ಧ ತಿರುಗಿ ಬಿದ್ರಲ್ಲಪ್ಪ, ಯಾಕೆ ಅದು? ಹಾಗಾದ್ರೆ ಮಾನ್ಯತಾ ವಿಶ್ವ ಹೇಳಿದ್ದ ಚಾರು, ಅದ್ರ ಜೊತೆಗೆ ಕಿಟ್ಟಿ ಮಹಾನ್ ಪ್ಲಾನ್ ಅನ್ನ ಸ್ಕೆಚ್ ಅನ್ನ ಮಾಡ್ಕೊಂಡಿದ್ದೆ. ಈ ಕಡೆ ವೈಶ್ವಕ ಅಮ್ಮನ್ನೇ ಮುಗಿಸೋದಕ್ಕೆ ಮುಂದಾಗ್ತದಾನ. ಈ ಕಡೆ ವೈಶ್ವಕ ಕತೆ ಏನಾಯ್ತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಪಾಪ ಮುರಾರಿ ತಪ್ಪು ಮಾಡದೇ ಇದ್ರು ಕೂಡ ಈ ವೈಶ್ವಾಕ ಕಿತಾಪತಿಗೆ ಬಲಿಯಾಗ್ಬಿಡ್ತಾರ. ಈ ಕಡೆ ಬಲಿಪಶು ಆಗಿರೋ ಮುರಾರಿನ ಕಾಪಾಡೋಕೆ ಕಿಟ್ಟಿ ಇನ್ನೆಲ್ಲವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಮನೆಯಲ್ಲಿ ಶ್ರುತಿ, ಜಾನಕಿ ಅಮ್ಮ ಹಾಗೆ ನಾರಾಯಣಾಚಾರ್ಯಗಳು ದೇವ್ರ ಮುಂದೆ ಕೂತು ಮುರಾರಿಗೆ ಏನೂ ಆಗದೆ ಇರಲಿ, ನಾವು ಮಾಡಿರೋದಕ್ಕೆ ಪಾಪ ಆ ವ್ಯಕ್ತಿ ಯಾಕೆ ಅನುಭವಿಸ್ಬೇಕು, ಅವನಿಗೆ ಒಳ್ಳೇದು ಮಾಡುವುದೇವ್ರೆ, ಅವನಿಗೆ ಜೀವಕ್ಕೆ ಯಾವುದೇ ರೀತಿ ಅಪಾಯ ಆಗದ ಹಾಗೆ ನೋಡ್ಕೊ ಅಂತ ನಾರಾಯಣಾಚಾರ್ಯಗಳು ದೇವ್ರ ಹತ್ರ ಬೇಡ್ಕೊತಿದ್ದಾರೆ. ಅವನು ನಮ್ಮ ಮನೆ ಮಗನ್ ಥರ, ಅವ್ನಿಗೆ ಯಾವುದೇ ರೀತಿ ತೊಂದರೆ ಆಗದೆ ಹುಷಾರಾಗಿ ಮನೆಗೆ ವಾಪಸ್ ಬರಲಿ, ಆರೋಗ್ಯವಂತನಾಗಿ ಅಂತ ಜಾನಕಿ ಅಮ್ಮ ಕೂಡ ಕೇಳ್ಕೊತಿದ್ದಾರೆ. ಆದರೆ ಇಲ್ಲಿ ವೈಶ್ವಕ ಮಾತ್ರ, ನಾನು ಕೊಟ್ಟಿರೋ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮುರಾರಿ ಬರೋದಕ್ಕೆ ಸಾಧ್ಯವೇ ಇಲ್ಲ, ಆದರೆ ಕ್ಷಣದಲ್ಲೇ ಎಸ್ಕೇಪ್ ಆಗಿಬಿಟ್ರಿ ನೀವು, ಆಗಂತ ನಾನು ಸುಮ್ಮನಿರ್ತೀನ? ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರೋ ಮಾತೇ ಇಲ್ಲ. ನಿಮ್ಮ ಕತೆನೆಲ್ಲ ಮುಗಿಸ್ತೀನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಪ್ರಾರ್ಥನೆ ಫಲಿಸೋದಿಲ್ಲ, ನಾನು ಕೊಟ್ಟಿರೋ ವಿಷಯ ಆಗಿದೆ ಅಂತ ವೈಶ್ವಕ ಮನಸ್ಸಲ್ಲಿ ಅನ್ಕೋತಿದ್ದಾಳೆ. ತದನಂತರ ಆ ಕಡೆ ಚಾರಿನ ಹಗ್ ಮಾಡಿದಾಳೆ. ಹಗ್ ಮಾಡಿದ್ದು ಬೇರೆ ಯಾರು ಅಲ್ಲ, ನಿನ್ನ ಹೆಂಡತಿ, ನಾನು ಹಗ್ ಮಾಡಿದ್ದು ನನ್ನ ಗಂಡನ ಅಂತ ಹೇಳ್ತಿದ್ದಾಳೆ. ನಂತರ ರಾಮಾಚಾರಿ ಇದೆಲ್ಲ ಯಾಕೆ ಅಂತ ಹೇಳ್ತಿದ್ದಾರೆ. ಎಲ್ಲ ಕೂಡ ಬೇಕಾಗತ್ತೆ ಅಂತ ಚಾರು ಹೇಳ್ತಾಳೆ. ಬಿಕಾಸ್ ತನ್ನ ಗಂಡನಿಗೆ ಆಘಾತ ಆಗತ್ತೆ, ಆ ಮುಲಾಮ ಹಾಗೆ ನಾನು ಇರಲೇಬೇಕು ಅಂತ ಚಾರು ಅನ್ಕೊಂಡಿದ್ದಾಳೆ. ಇತ್ತ ಕಡೆ ಕಿಟ್ಟಿ ಕೂಡ ಇವತ್ತು ಮುರಾರಿಗೆ ವಿಷ ಹಾಕಿಕೊಂಡಿದ್ದಾಳೆ. ಪಾಪಿ ನಿಜವಾಗ್ಲೂ ಅವಳೇ ವಿಷ ಹಾಕಿರೋದು, ಊಟಕ್ಕೆ ವಿಷ ಹಾಕಿದಾಳಲ್ಲ, ಎಂತ ವಿಷಕಾರಿ ಇರಬೇಕು. ಇವತ್ತು ಮುರಾರಿ ತಿಂದ್ರು, ಒಂದು ಕ್ಷಣ ತಡವಾಗಿದ್ರು ಮುರಾರಿ ನಮ್ಮೆಲ್ಲಾರನ್ನೂ ಬಿಟ್ಟು ಹೊಟ್ಟೋಗ್ಬಿಡ್ತಿದ್ದ, ಒಂದು ಜೀವ ತೆಗೆದು ಬಿಡ್ತಿದ್ಲು, ನಮ್ಮಿಂದಾಗಿ ಒಂದು ಜೀವ ಹೊಟ್ಟೋಗ್ತಿತ್ತು. ಮುರಾರಿ ತಿಂದ ಇದ್ದಿದ್ರೆ ಎಲ್ಲರೂ ಕೂಡ ಊಟ ಮಾಡಿ ಮನೇನೆ ಸ್ಮಶಾನ ಆಗ್ಬಿಡ್ತಿತ್ತು, ಎಂತ ದೊಡ್ಡ ಅನಾಹುತ ಆಗ್ಬಿಡ್ತಿತ್ತು. ಖಂಡಿತ ನಾನು ಸುಮ್ಮನೆ ಇದ್ದು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತದೆ. ಅವಳಿಗೆ ಸರಿಯಾಗಿ ಮೊದಲೇ ಪಾಠ ಕಲಿಸ್ಬೇಕಾಗಿತ್ತು, ಆದರೆ ತಡ ಮಾಡಿದೆ. ಇನ್ನೂ ತಡ ಮಾಡಿದ್ರೆ ನನ್ನಂಥ ದಡ್ಡ ಯಾರೂ ಇಲ್ಲ. ಖಂಡಿತ ಅವಳಿಗೆ ಹೇಗಾದರೂ ಬುದ್ಧಿ ಕಲಿಸ್ಲೇಬೇಕು. ವಿಷ ಹಾಕ್ತವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನಾವು ಕೂಡ ವಿಷ ಹಾಕೋರೆ ಆಗಬೇಕಾಗತ್ತಾ, ನಾವು ಕೂಡ ಕಿಲ್ಲರ್ ಹಾಗೆ ನಡ್ಕೋಬೇಕಾಗತ್ತೆ ಅಂತ ಕಿಟ್ಟಿ ಕೂಡ ಡಿಸೈಡ್ ಮಾಡ್ಕೋತಾರೆ. ತದನಂತರ ಈ ಕಡೆ ಚಾರು ಬೆಳಗ್ಗೆ ಎದ್ದು ರಾಮಾಚಾರಿನ ಹುಡುಕ್ತಿದ್ದಾಳೆ. ರಾಮಾಚಾರಿ ನೋಡಿದ್ರೆ ಆಲ್ರೆಡಿ ಸ್ನಾನದ ಮನೇಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತಿದ್ಯಾ ರಾಮಾಚಾರಿ ಅಂದಾಗ ಬ್ರಷ್ ಮಾಡ್ತಿದ್ದೀನಿ ಅಂತಾರೆ. ಯಾಕೆ ಡೋರ್ ಲಾಕ್ ಮಾಡ್ಕೊಂಡಿದ್ಯಾ ಅಂದಿದ್ದಕ್ಕೆ ನಾನು ಸೇಫ್ಟಿಗೆ ಡೋರ್ ಲಾಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನಿದು ರಾಮಾಚಾರಿ ಈಗಲೂ ಕೂಡ ಅಂದಾಗ ಹೌದು ನಾನು ಹಾಗೇನೆ ಅಂತ ರಾಮಾಚಾರಿ ಹೇಳ್ತಾರೆ. ಬೆನ್ನು ಜೊತೆನಿ ಬಾಗ್ಲು ತೆಗಿ ಅಂದಾಗ ಇನ್ನೂ ಕೂಡ ಆಗಿಲ್ಲ, ಬ್ರಷ್ ಮಾಡ್ತಿದ್ದೀನಿ ಅಂತ ಹೇಳಿ ಚಾರುನ ಕಳಿಸ್ಬಿಡ್ತಾನೆ ರಾಮಾಚಾರಿ. ಎಲ್ಲಮ್ಮ ರಾಮಾಚಾರಿ ಅಂತ ಕೇಳಿದಾಗ ಅದು ಅಜ್ಜಿ ಸ್ನಾನ ಮಾಡ್ತಿದ್ದಾನೆ ಅಂದಾಗ ಬೆನ್ನುಚ್ಕೊಡ್ಬೇಕಲ್ವಾ ಅಂದಾಗ ಅವ್ನಿಗಿನ್ನೂ ಕೂಡ ನಾಚಿಕೆ ಅಂತ ಏನು ಮಾಡೋದು ಅಂತ ಹೇಳ್ತಿದ್ದಾರೆ. ಅಯ್ಯೋ ಎಲ್ಲ ಕೂಡ ಸರಿ ಹೋಗುತ್ತೆ ಬಿಡಮ್ಮ ಅಂತ ಹೇಳ್ತಿದ್ದಾರೆ ಅಜ್ಜಿ ಕೂಡ. ಎಲ್ಲ ಕೂಡ ಸರಿ ಹೋಗುತ್ತೆ ಅಂದರೆ ಖಂಡಿತ ಎಲ್ಲ ಕೂಡ ಸರಿ ಹೋಗಬೇಕು ಅಜ್ಜಿ, ಅದೆಲ್ಲ ಸರಿ ಹೋಗಬೇಕು ಅಂದರೆ ಒಂದು ಕೆಲಸ ಆಗಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ನಿನ್ನೆಯಿಂದ ನೋಡ್ತಾ ಇದ್ದೀನಿ ತುಂಬ ಒಟ್ಟೊಟ್ಟಾಗೆ ಮಾತನಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವನಿಗೂ ಕೂಡ ಮಾವನ ಮನೆಗೆ ಬಂದಿದ್ದೀನಿ ಅಂತ ಮುಚ್ಕರ ಇರತ್ತಲ್ವ, ಅದಕ್ಕೋಸ್ಕರ ಅಂದಾಗ ಈ ಮನೇಲಿ ಒಂದು ಬದಲಾವಣೆ ಆಗಬೇಕು, ದೊಡ್ಡ ಚೇಂಜಸ್ ಆಗಬೇಕು. ಅದಾಗೋದ್ರಿಂದ ತುಂಬ ದೊಡ್ಡದಾಗೆ ಏನು ನಡೆಯುತ್ತೆ, ಆಗ ಮಾತ್ರ ಎಲ್ಲವೂ ಕೂಡ ಸರಿ ಹೋಗೋದಕ್ಕೆ ಸಾಧ್ಯ. ಖಂಡಿತ ಅದೆಲ್ಲವನ್ನ ಕೂಡ ಸರಿ ಮಾಡಲೇಬೇಕು. ನಾನು ಬಂದಮೇಲೆ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಅನ್ನಿಸ್ತಿಲ್ವಾ ಅಂತಿದ್ರೆ ಏನಮ್ಮ ಚೇಂಜಸ್ ಆಗಿದೆ ಅಂತ ಅಜ್ಜಿ ಕೇಳ್ತಿದ್ದಾರೆ. ಈ ಮನೇಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ನೀನು ಬಂದಿದ್ರಿಂದ ಅಂತ ಅಜ್ಜಿ ಹೇಳ್ತಾರೆ. ಎಲ್ಲರೂ ಖುಷಿಯಾಗಿದ್ದಾರೆ, ಆದರೆ ಒಬ್ಬರಲ್ಲಿ ಮುಖದಲ್ಲಿ ಬದಲಾವಣೆ ಕಾಣಿಸ್ತಿದೆ ಅಂತ ಚಾರು ಹೇಳಿದ್ದಕ್ಕೆ ಅದು ಅಮ್ಮನ ಮುಖದಲ್ಲಿ ಅಂತ, ಅಮ್ಮ ಮುಖದಲ್ಲಿ ಅಂತ ಚುಟು ಹೇಳ್ತಾನೆ. ಏನು ಮಾತಾಡ್ತಿದ್ರ, ಮಾನ್ಯತಾ ಮುಖದಲ್ಲ ಅಂದಾಗ ಹೌದು, ನೀವು ಅಮ್ಮನ ಮುಖ ನೋಡಿದ್ರ, ನೀವೆಲ್ಲ ಖುಷಿಯಾಗಿದ್ರ, ಆದರೆ ಅವರ ಅಮ್ಮನ ಮುಖದಲ್ಲಿ ಮುಖದಲ್ಲಿ ಗಾಬರಿ ಕಾಣಿಸ್ತದೆ ಅಲ್ವಾ. ಅದು ಯಾಕೆ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ. ಅದು ಯಾಕೆ ಏನು ಅನ್ನೋ ಸತ್ಯ ಕೂಡ ಹೇಳ್ತೀನಿ. ಆ ಒಂದು ಸತ್ಯ ಅರ್ಗಿಸ್ಕೊಳ್ಳೋದು ಕಷ್ಟ ಆಗತ್ತೆ, ಆದರೆ ಅದೇ ಸತ್ಯ, ಆ ಸತ್ಯ ಆಚೆ ಬರಲೇಬೇಕಾಗತ್ತೆ, ಇಲ್ಲಾಂದರೆ ಖಂಡಿತ ಅನಾಹುತ ಆಗತ್ತೆ ಅಂತ ಚಾರು ಹೇಳ್ತಿದ್ದಾಳೆ. ಅತ್ತ ಕಡೆ ಈ ಕಡೆ ವೈಶ್ವಾಕ ಖಂಡಿತವಾಗ್ಲೂ ನೀವು ಎಲ್ಲ ತಪ್ಪಿಸ್ಕೊಂಡ್ರಿ ಅಂತ ಖುಷಿ ಪಡಬೇಡಿ, ಊಟನ ತಿಂದಿದ್ರೆ ಏನಂತೆ, ನೀರು ಎಲ್ಲರೂ ಕುಡಿತೀರಾ ಅಲ್ವಾ, ನೀರು ಒಳಗಡೆನೆ ವಿಷ ಹಾಕ್ಬಿಡ್ತೀನಿ ಅಂತ ಅಂದ್ಕೊಂಡು ಮುಂದಾಗ್ತಿರ್ತಾಳೆ. ಅಷ್ಟರಲ್ಲಿ ವಿಶಾಲ್ ಕಾಲ್ ಬರುತ್ತೆ. ಈ ವಿಶಾಲ್ ಯಾಕೆ ಕಾಲ್ ಮಾಡಿದ್ಯಾ ಅಂದ್ಕೊಂಡಿದ್ದಾಗ ಏನೂ ಆಗಿಲ್ಲ ಅಂದರೆ ಅಯ್ಯೋ ಅಕ್ಕ ಅಮ್ಮ ಕಾಣಿಸ್ತಿಲ್ಲ ಕಣೆ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ, ಅಮ್ಮ ಎಲ್ಲೂ ಹೋಗೋಕ್ಕೆ ಸಾಧ್ಯ ಅಂದಾಗ ಬೆಳಗ್ಗೆ ಎದ್ದು ನೋಡಿದ್ರೆ ಅಮ್ಮ ರೂಮಲ್ಲಿ ಇರಲಿಲ್ಲ, ಡೋರ್ ಓಪನ್ ಇತ್ತು.
ಅಮ್ಮ ಕಾಣಿಸ್ತಿಲ್ಲ, ಮೊದಲು ಬಾ ಅಮ್ಮನ ಹುಡುಕ್ಬೇಕು ಅಂದಾಗ ಸರಿ ನಾನು ಬರ್ತೀನಿ ಇರು ಅಂತ ಹೇಳಿ ಹೊರಟು ಬರ್ತಿದ್ರೆ ಈ ಕಡೆ ಶ್ರುತಿ ಅದಕ್ಕೆ ಎಲ್ಲೂ ಹೋಗ್ತಿದ್ರ. ನಿಮ್ಮ ಹತ್ರ ನಾನು ನಿನ್ನೆ ಆ ರೀತಿ ಮಾತಾಡಬಾರ್ದಿತ್ತು, ಮುರಾರಿ ಅಣ್ಣಂಗೆ ಆ ರೀತಿ ಆಯ್ತಲ್ವ, ಆ ಬೇಜಾರಲ್ಲಿ ಆ ರೀತಿ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾಳೆ. ಸರಿ ಆಯಿತು ನಾನು ಬರ್ತೀನಿ ಅಂದಾಗ ಎಲ್ಲಿ ಹೋಗ್ತಿದ್ರ ಅದಕ್ಕೆ ಅಂತ ಕೇಳ್ತಿದ್ರೆ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನಾನು ಅಂದಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತೀರಾ, ಕೈಯಲ್ಲಿ ಏನೂ ಕೂಡ ಫಲ ತಾಂಬೂಲನೇ ಇಲ್ಲ ಅಂದಾಗ ಹಾಗೆ ಹೋಗ್ತಿದ್ದೀನಿ ಅಂದಾಗ ಹಾಗೆ ಹೋಗ್ತಾರೆ. ಯಾರು ದೇವಸ್ಥಾನಕ್ಕೆ ಪೂಜೆ ಸಾಮಗ್ರಿಗಳನ್ನ ತೊಗೊಂಡು ಹೋಗ್ಬೇಕಲ್ವಾ ಅಂದಾಗ ಏನು ಎಲ್ಲರೂ ಕೂಡ ಅದನ್ನೇ ತೊಗೊಂಡು ಹೋಗಬೇಕು ಅಂತ ರೂಲ್ಸ್ ಇದೆಯಾ ಅಂತ ವೈಶ್ವಕ ಕೇಳ್ತಿದ್ರೆ ಎಲ್ಲೂ ರೂಲ್ಸ್ ಇಲ್ಲದೆ ಇರ್ಬೋದು, ಆದರೆ ನಮ್ಮನೇಲಿ ಆ ರೂಲ್ಸ್ ಇದೆ ಅಲ್ವಾ ಅಂತಿದ್ರೆ ಏನಿದು ಇಷ್ಟು ಮಾತಾಡ್ತೀಯ, ನಾನು ಮನಸ್ಸಿಗೆ ನೆಮ್ಮದಿ ಬೇಕು ಅದಕ್ಕೆ ಹೋಗ್ತಿದ್ದೀನಿ ಅಂದಾಗ ಪ್ರತಿಯೊಂದು ಕೇಳ್ತೀಯಲ್ಲ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಮಾಡೋದನ್ನ ನೋಡಿ ಅಲ್ವಾ ನಾನು ಕೂಡ ಕಲ್ತ್ಕೋಬೇಕು, ಅದಕ್ಕೋಸ್ಕರ ಕೇಳ್ತೀನಿ. ಅದಕ್ಕೆ ಮನೇಲಿ ನೀವು ನೆಮ್ಮದಿಯಾಗಿ ಮನ್ಸಿಗೆ ನೆಮ್ಮದಿ ಬೇಕು ಅಂದ್ರೆ ಕೂತ್ಕೊಂಡು ಪೂಜೆ ಮಾಡ್ಬೋದಲ್ವಾ, ದೇವಸ್ಥಾನಕ್ಕೆ ಹೋಗ್ಬೇಕಂತ ಶ್ರುತಿ ಕೇಳ್ತಿದ್ರೆ ಸುಮ್ಮನೆ ಅಡ್ಬಾಯಿ ಹಾಕ್ಬೇಡ, ನಾನು ಹೋಗ್ಬೇಕು ಅಂತ ಹೇಳಿ ವೈಶ್ವಕ ಹೋಗ್ಬಿಡ್ತಾಳೆ. ನಂತರ ಈ ಕಡೆ ವೈಶ್ವಕ ತಮ್ಮನ ಹತ್ರ ಹೋಗಿ ನಿನ್ನನ್ನು ನಂಬಿ ಅಮ್ಮನ ನೋಡ್ಕೊ ಅಂತ ಬಿಟ್ರೆ ಈ ರೀತಿನ ಮಾಡುದು ಅಂತ ಕೇಳ್ತಾ ಇದ್ರೆ ನನ್ಗೇನು ಗೊತ್ತಿತ್ತು ಈ ರೀತಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಕಿಟ್ಟಿ ಕಾಲ್ ಮಾಡ್ತಾರೆ. ಇದ್ಯಾಕೆ ಇವನು ಕಾಲ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ, ಯಾಕೆ ಕಾಲ್ ಮಾಡಿದ್ಯಾ ನೀನು ಅಂದಾಗ ಯಾಕೆ ಕಾಲ್ ಮಾಡಿದ್ದೀನಿ ಅಂದರೆ ಪಾಪ ನಿಮ್ಮಮ್ಮನ ಹುಡುಕ್ತಾ ಇದ್ದೀರಾ ನೀವು, ಪಾಪ ಅಷ್ಟೊಂದೆಲ್ಲ ಹುಡುಕ್ತಿದ್ರೆ ಅಜ್ಜಿ ಏನಾಗಿದೆ ಅಂತ ಗೊತ್ತಿರ್ಬೇಕಲ್ವಾ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ನೋಡಿ ನಿಮ್ಮಮ್ಮ ಇಲ್ಲಿದ್ದಾರೆ ಅಂತ ಕಿಟ್ಟಿ ತೋರಿಸ್ತಿದ್ದಾಗ ಏನು ಮಾಡ್ತಾ ಇದೆಯಾ, ನಮ್ಮಮ್ಮನ ಯಾಕೆ ಕಿಡ್ನಾಪ್ ಮಾಡಿದ್ಯಾ ಅಂತ ಇಬ್ರು ಕೂಡ ಕೇಳ್ತಿದ್ದಾರೆ ಮಕ್ಕಳು. ಯಾಕೆ ಅಂದರೆ ನೀನು ನನ್ನ ಮನೆಯವ್ರಿಗೆಲ್ಲ ಊಟಕ್ಕೆ ವಿಷ ಹಾಕಿ ಸಾಯಿಸೋಕೆ ನೋಡ್ದೆ ಅಲ್ವಾ, ಅದಕ್ಕೆ ಅಂದಮೇಲೆ ನಿನಗೂ ಕೂಡ ಅದನ್ನೇ ಕೊಡಬೇಕಲ್ವಾ, ಅದೇ ಕಾರಣಕ್ಕೆ ನಿಮ್ಮಮ್ಮನ ಎಲ್ಲ ಕರ್ಕೊಂಡು ಬಂದಿರೋದು. ನೀನು ಅದೇ ಮಾಡಿದ್ಯಲ್ಲ ವಿಷ ಹಾಕಿ ಸಾಂಬಾರು, ಆ ಸಾಂಬಾರು ಇಲ್ಲೇ ಇದೆ ನೋಡು, ಈ ಸಾಂಬಾರು ಊಟ ಈಗ ನಿಮ್ಮಮ್ಮ ತಿಂತಾರೆ ಅಂತಂದ್ರೆ ದಯವಿಟ್ಟು ಇಂಥ ಕೆಲಸ ಮಾಡಬೇಡ, ಏನು ಮಾಡ್ತಿದ್ಯಾ ನೀನು ಅಂದಾಗ ನಿನಗೊಂದು ನ್ಯಾಯ ನನಗೊಂದು ನ್ಯಾಯನ, ನನ್ನ ಮನೆಯವ್ರನ್ನ ಕೊಂದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇಡೀ ಮನೇನ ಸಮಾಧಿ ಮಾಡೋಕೆ ನೋಡಿದೆ ಅಂದಮೇಲೆ ನಾನು ಆಡಬಾರ್ದ. ನೋಡ್ತಾ ಇರು ಈಗ ನಿಮ್ಮ ಅಮ್ಮಂಗೆ ಹೇಗೆ ಊಟ ಬಡಿಸ್ತೀನಿ, ಪಾಪ ಊಟ ಮಾಡಬೇಕು ಅಂತ ಕಾಯ್ತಿದ್ದಾರೆ ಅಂತ ಹೇಳಿ ಊಟ ಬಡಿಸ್ತಾರೆ. ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ರೆ ಸೂಪರ್ ಇದೆ ಅಂತ ಅಜ್ಜಿ ಹೇಳ್ತಿದ್ದಾರೆ. ಅವ್ರಿಗೂ ಸ್ವಲ್ಪ ಹೇಳ್ಬಿಡಿ ಅಂತ ವಿಡಿಯೋ ಕಾಲಿಂಗ್ ಅಲ್ಲಿ ಕಿಟ್ಟಿ ತೋರಿಸ್ತದೆ ಸೂಪರ್ ಆಗಿದೆ ಅಂತ. ಇಲ್ಲಿ ವೈಶ್ವಕ ಅಮ್ಮ ಹೇಳ್ತಿದ್ದಾರೆ, ನೋಡು ನಿನ್ಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ, ಈಗ ಇವರು ಮೊಸರನ್ನ ತಿಂತಾರೆ ಆಮೇಲೆ ನಿನ್ನ ರಸಮ್ ತಿಂತಾರೆ, ಇದನ್ನೆಲ್ಲ ಮಾಡೋದ್ರೊಳಗೆ ಒಂದು ಅರ್ಧ ಗಂಟೆ ಆಗುತ್ತೆ, ಅಷ್ಟರಲ್ಲಿ ಸಾಧ್ಯ ಆದರೆ ಇಲ್ಲಿಗೆ ಬಂದು ನಿಮ್ಮಮ್ಮನ ಬಿಡಿಸ್ಕೊಂಡು ಹೋಗು. ಆದರೆ ಬರಬೇಕಾದ್ರೆ ಆಟೋ ಹೊತ್ಕೊಂಡು ಯಾವ್ದ್ರಲ್ಲೂ ಬರೋಂಗಿಲ್ಲ, ಓಡ್ಕೊಂಡೆ ನೀವಿಬ್ರು ಬರಬೇಕು. ಅರ್ಧ ಗಂಟೆ ಟೈಮ್ ಒಳಗೆ ಬರಲಿಲ್ಲ ಅಂದರೆ ನಿಮ್ಮಮ್ಮ ಈ ರಸಮ್ನ ತಿಂತಾರೆ ಅಂತದಾಗೆ, ದಯವಿಟ್ಟು ಬೇಡ ಈಗಲೇ ಬರ್ತಿದ್ದೀವಿ ಅಂತ ಇಬ್ರು ಕೂಡ ಓಡ್ಕೊಂಡು ಬರ್ತಿದ್ದಾರೆ. ಅತ್ತ ಕಡೆ ಈ ಕಡೆ ಎಲ್ಲರೂ ಕೂಡ ಕುತ್ಕೊಂಡು ಮಾತನಾಡ್ತಿದ್ದಾರೆ. ಅದರ ನಡುವೆ ಈ ಕಡೆ ಜೈಶಂಕರ್ ಅವ್ರ ಹತ್ರ ಚಾರು ಹೇಳಬೇಕು ಅಂತ ಅನ್ಕೊಂಡಿದ್ದಾಳೆ. ಅದ್ರ ಜೊತೆಗೆ ಅಜ್ಜಿ ಊಟ ತುಂಬ ಚೆನ್ನಾಗಿತ್ತು ಅಜ್ಜಿ, ಇನ್ನೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತು ಅಂದಾಗ ಜಾಸ್ತಿ ತಿನ್ನಬಾರ್ದು, ಇವತ್ತು ನಿನ್ನ ನಾಲ್ಗೆಯಲ್ಲಿ ರುಚಿ ಇದೆ ಅಂದರೆ ಕಡಿಮೆ, ಎಷ್ಟೇ ಚೆನ್ನಾಗಿದ್ರು ಕೂಡ ಕಡಿಮೆ ಊಟ ಮಾಡಬೇಕು ಅಂತ ಅಜ್ಜಿ ಹೇಳ್ತಾರೆ. ಆದರೆ ಮಾಮ್ ತುಂಬ ಚೆನ್ನಾಗಿ ತಿಂದ್ರು ಅಲ್ವಾ ಮಾಮ್, ಯಾಕಂದರೆ ಪಾಪ ಆಮೇಲೆ ನಿಂಗೆ ಊಟ ಸಿಗುತ್ತೋ ಇಲ್ವೋ, ಜೈಲಲ್ಲಿ ಊಟ ಎಲ್ಲ ಹೇಗಿರುತ್ತೋ ಅಂತ ಹೇಳ್ತಿದ್ರೆ ಈ ಕಡೆ ಮಾನ್ಯತಾ ಅಂತೂ ಮಗಳನ್ನ ನೋಡಿ ಹಾಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಏನಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂದಾಗ ನಮ್ಮವರೆಲ್ಲ ಹೋದರೆ ಜೈಲಲ್ಲಿ ಊಟ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅಂತ, ಜೈಲಲ್ಲಿ ಊಟ ಚೆನ್ನಾಗಿರುತ್ತಾ ಡ್ಯಾಡ್ ಅಂತ ಚಾರು ಕೇಳ್ತಿದ್ರೆ ಈ ಕಡೆ ಜೈಶಂಕರ್ ಕೆಂಡಾಮಂಡಲ ಆಗ್ಬಿಡ್ತಾರೆ. ದಯವಿಟ್ಟು ತಮಾಷೆಗೂ ಆ ರೀತಿ ಎಲ್ಲ ಮಾತಾಡಬೇಡ, ನಮ್ಮವ್ರು ಯಾರು ಜೈಲ್ಗೆ ಹೋಗಲ್ಲ, ಆ ರೀತಿ ಹೋದ್ರೆ ಅಂಥವ್ರು ನನ್ನ ಪಾಲ್ಗೆ ಸತ್ತೋಗ್ಬಿಟ್ರು, ಅದು ನೀನೇ ಆಗಲಿ ನನ್ನ ಮಗಳೇ ಆದರೂ ಕೂಡ ಅಷ್ಟೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಏನಮ್ಮ ಈ ರೀತಿ ಯಾರಾದರೂ ಮಾತನಾಡ್ತಾರ ಅಂತ ಚಾರುನ ಅಜ್ಜಿ ಕೇಳ್ತಿದ್ರೆ, ಮಾತನಾಡೋ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಜೈಲು ಊಟ ಹೇಗಿದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲಿ ಈ ಮನೇಲಿ ಒಬ್ರಿಗಿದೆ ನಮ್ಮವ್ರಿಗೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಚಾರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಈ ಕಡೆ ಮಾನ್ಯತಾ ಅಲ್ಲಿಂದ ಪೇರಿ ಕೇಳ್ತಾರೆ, ಏನ್ರಿ ಈ ರೀತಿ ಎಲ್ಲ ಮಾತನಾಡ್ತಿದ್ರ ಅಂತ ಚಾರಿ ಕೂಡ ಚಾರು ಮೇಲೆ ರೇಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ, ಇಲ್ಲಿ ಚಾರು ಎಲ್ಲಾ ವಿಷಯ ಹೇಳ್ತಿದ್ದಾಗ ಇಲ್ಲಿ ಜೈಲು ಊಟ ಫಿಕ್ಸ್ ಆಗ್ಬಿಡುತ್ತಾ ಮಾನ್ಯತಾಗೆ. ಅತ್ತ ಕಡೆ ಈ ಕಡೆ ವೈಶಾಖ ಅಮ್ಮನ್ನ ಕಿಡ್ನಾಪ್ ಮಾಡಿದಂಥ ಕಿಟ್ಟಿ ಏನು ಮಾಡ್ಬೋದು, ಅವ್ರ ಅಮ್ಮಂಗೆ ಅಂತ ಒಂದು ನೀಚು ಕೆಲಸ ಖಂಡಿತ ಮಾಡೋಕೆ ಮುಂದಾಗೋದಿಲ್ಲ, ಅವ್ರಿಗೆ ಪಾಠ ಕಲಿಸ್ಬೇಕು ಅಂತಾನೆ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ಕಿಟ್ಟಿ ಅನ್ಸುತ್ತೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.